ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ದೊಡ್ಡ ಅನ್ಯಾಯ ಆಗಿದೆ ಎಂದು ಎಂಎಲ್ಸಿ ಕೆಎಸ್ ನವೀನ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ 3:30ಕ್ಕೆ ಸುದ್ದಿಗೋಷ್ಠಿ ನಡೆಸಿದ ನವೀನ್ ಅವರು ಮಾತನಾಡಿದ್ದು, ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಜೆಟ್ ಅಧಿವೇಶನ ಮುಕ್ತಾಯವಾಗಿದೆ. ಇನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ದೊಡ್ಡ ಅನ್ಯಾಯ ಆಗಿದ್ದು, ಮಧ್ಯ ಕರ್ನಾಟಕದ ಮತ್ತು ಅತಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ದೊಡ್ಡ ಜನಸಂಖ್ಯೆ ಇರುವ ನಮ್ಮ ಜಿಲ್ಲೆಗೆ ದೊಡ್ಡ ಅನ್ಯಾಯ ಮಾಡಿದ್ದು, ಇದರ ಬಗ್ಗೆ ಪ್ರಸ್ತಾಪ ಮಾಡಲು ಕೂಡ ಸಿದ್ದರಾಮಯ್ಯ ಅವರು ಅವಕಾಶ ಮಾಡಿಕೊಡದೇ ಇದ್ದು ಅನ್ಯಾಯ ಮಾಡಿದ್ದಾರೆ. ಇನ್ನು ಕಳೆದ 15 ದಿನಗಳಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಉತ್ತರ ಪಡೆಯಲು ಪ್ರಯತ್ನ ಮಾಡಿದಾಗ ಯಾವುದೇ ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡದೆ ಸಿದ್ದರಾಮಯ್ಯ ಅವರು ಬಿಲ್ಗಳನ್ನು ತಂದು ಅವುಗಳನ್ನು ಪಾಸ್ ಮಾಡುವ ಧಾವಂತದಲ್ಲಿ ಇದ್ದರೆ ಹೊರತು ರಾಜ್ಯದ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಿ ಜನಸಾಮಾನ್ಯರ ಕಷ್ಟಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಕಾಳಜಿ ಹಾಗೂ ಕೇಳುವ ಮಾನಸಿಕತೆಯನ್ನು ಸಿದ್ದರಾಮಯ್ಯ ಅವರು ತೋರಿಸಿಲ್ಲ ಎಂದು ಆರೋಪ ಮಾಡುತ್ತಿದ್ದಾಗಿ ಎಂಎಲ್ಸಿ ಕೆಎಸ್ ನವೀನ್ ಅವರು ತಿಳಿಸಿದ್ದಾರೆ. ಕಳೆದ 15 ದಿನಗಳಲ್ಲಿ ಏನು ಎರಡೂ ಸದನಗಳು ಸೇರಿದಂಥ ಸಂದರ್ಭದಲ್ಲಿ ಅನೇಕ ಜ್ವಲಂತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡಿದಾಗ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲ ಯಾವುದೇ ಪ್ರಶ್ನೆಗೂ ಕೂಡ ಸಮರ್ಪಕವಾಗಿ ಉತ್ತರವನ್ನು ನೀಡದೆ, ಯಾವುದೇ ಸರಿಯಾದ ರೀತಿಯ ಸಮಜಾಯಿಷಿಗಳನ್ನು ನೀಡದೆ, ಕೇವಲ ತುರಾತುರಿಯಲ್ಲಿ ಅವರು ತಂದಂಥ ಬಿಲ್ಗಳನ್ನು ಸರ್ ಅದನ್ನು ಬಿಟ್ಬಿಡಿ, ಅದು ನಿಮಗಲ್ಲ, ಆ್ಯಕ್ಚುಲಿ ನಿಮಗೆ ಕೊಡಬಾರ್ದಿತ್ತು, ಅವರು ಟಾಕಿಂಗ್ ಪಾಯಿಂಟ್ ನಮಗೆ ಕೊಟ್ಟಿದ್ದಾರೆ, ಅದು ನಿಮಗೆ ಕೊಟ್ಟಿದ್ದಾರೆ, ಅದು ಮಾಧ್ಯಮದ ಇದಲ್ಲ, ಪತ್ರಿಕಾ ಇದಲ್ಲ, ಅದು ನಾವು ಪ್ರಕಟಣೆ ಕೊಡ್ತಾ ಇರೋದಲ್ಲ, ನಾನೇನು ಹೇಳ್ತಾ ಇದ್ದೆ ಅದನ್ನು ನೀವು ತಗೊಳ್ಳಿ. ಸಿದ್ದರಾಮಯ್ಯನವರು ಬಿಲ್ಗಳನ್ನು ತರೋದ್ರ ಮೂಲಕ ಬಿಲ್ಗಳನ್ನು ಪಾಸ್ ಮಾಡುವಂಥ ಧಾವಂತದಲ್ಲಿ ಸದನವನ್ನು ನಡೆಸಿದರೆ ಹೊರತು ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡುವಂಥದ್ದು, ಶಾಸಕರುಗಳಿಗೆ ಅವರ ಅಭಿಪ್ರಾಯಗಳನ್ನು ಹೇಳಿ ಜನಸಾಮಾನ್ಯರು ಇವತ್ತು ಯಾವ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬಡವರು, ರೈತರು ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯನವರು ಕನಿಷ್ಠವಾದಂಥ ಕಾಳಜಿಯನ್ನು ಮತ್ತು ಕೇಳುವ ಮಾನಸಿಕತೆಯನ್ನು ಸಿದ್ದರಾಮಯ್ಯನವರು ತೋರಿಸಲಿಲ್ಲ ಅನ್ನುವಂಥದ್ದನ್ನು ನಾನು ಸಿದ್ದರಾಮಯ್ಯನ ಆರೋಪ ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇವತ್ತು ತೀವ್ರವಾದಂಥ ಬರಗಾಲ ಇಡೀ ರಾಜ್ಯದಲ್ಲಿ ತಾಂಡವಾಡ್ತಾ ಇರುವಂಥ ಸಂದರ್ಭದಲ್ಲಿ, ಕುಡಿಯ ನೀರಿಗೆ ಹಾಹಾಕಾರ ಎದ್ದಿರುವಂಥ ಇಂಥ ಸಂದರ್ಭದಲ್ಲಿ ಆ ಜಿಲ್ಲೆಗಳಲ್ಲಿ ಯಾವ ಗ್ರಾಮಗಳಲ್ಲಿ ಕುಡಿಯ ನೀರಿನ ಅಭಾವ ಇದೆ, ಕುಡಿಯ ನೀರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಜನ ಟ್ಯಾಂಕರ್ನ ಮೊರೆ ಹೋಗಿದ್ದಾರೆ. ಇವತ್ತು